ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ವ್ಯಾಲೆಂಟೈನ್ಸ್ ಡೇಗೆ ಹೆಣ್ಮಕ್ಳಿಗೆ ಗುಡ್ ನ್ಯೂಸ್. ಇನ್ನು ಮುಂದೆ ಸೇಫ್ಟಿ ಬಗ್ಗೆ ಡೋಂಟ್ ವರಿ. ಅರೆ ಏನ್ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ರಾ? ಹೌದು, ಬೆಂಗಳೂರಿನ ಮಹಿಳೆಯರು ಕಿವಿ ಕೊಟ್ಟು ಕೇಳಿ. ನಿಮಗಾಗಿ ಶುರುವಾಗ್ತಾ ಇದೆ ಸಖಿ ವಿಶೇಷ ರೈಡಿಂಗ್ ಪ್ಲಾಟ್ಫಾರ್ಮ್. ಫೆಬ್ರವರಿ 14ರಿಂದ ಮಹಿಳಾ ಚಾಲಕರನ್ನೇ ಒಳಗೊಂಡಂತಹ ಸಖಿ ಅಖಾಡಕ್ಕಿಳಿತಿದ್ದಾಳೆ. ಹಾಗಾದ್ರೆ ಸಖಿ ಪ್ಲಾಟ್ಫಾರ್ಮ್ನ ವಿಶೇಷತೆ ಏನು? ಯಾವ್ಯಾವ ವಾಹನಗಳಿದೆ? ಈ ಪ್ಲಾಟ್ಫಾರ್ಮ್ನಲ್ಲಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಕಾರ್ಯವನ್ನ ನಿರ್ವಹಿಸುತ್ತೆ? ಇದರ ದರ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ನಿಮ್ ತಲೆಯಲ್ಲಿ ಕಾಡ್ತಿದೆ ಅಲ್ವಾ? ಅದರ ಪೂರ್ತಿ ವಿವರ ಇಲ್ಲಿದೆ ಕೇಳಿ. ಮಹಿಳಾ ಪ್ರಯಾಣಿಕರು ಕೆಲವೊಮ್ಮೆ ಟ್ಯಾಕ್ಸಿ, ಆಟೋ ಇಂತಹ ರೈಡಿಂಗ್ ಪ್ಲಾಟ್ಫಾರ್ಮ್ಗಳನ್ನ ಬಳಕೆ ಮಾಡಬೇಕಾದ್ರೆ ಕೆಲವೊಮ್ಮೆ ಕಹಿ ಘಟನೆಗಳು ಕೂಡ ನಡೆದಿರುತ್ತೆ. ಇನ್ನು ಸೇಫ್ಟಿ ವಿಚಾರಕ್ಕೆ ಬಂದಾಗ ಹೆಣ್ಮಕ್ಳು ನಿರ್ಭೀತರಾಗಿ ಓಡಾಡೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದ್ರೆ ಸಖಿ. ಮಹಿಳಾ ಚಾಲಕರು ಹಾಗೂ ಪ್ರಯಾಣಿಕರಿಗಾಗಿ ವಿಶೇಷವಾಗಿ ರೂಪಿಸಿರುವ ಈ ಸಖಿ ಎಂಬ ಪ್ಲಾಟ್ಫಾರ್ಮ್ ರೈಡ್ ಹೇಲಿಂಗ್ ಮಾದರಿಯನ್ನ ಅನುಸರಿಸ್ತಾ ಇದ್ದು ಈಗಾಗಲೇ ಜನವರಿಯಲ್ಲಿ ಪ್ರಾಯೋಗಿಕ ಚಾಲನೆಯನ್ನ ನಡೆಸಿದ್ದು ಒಂದು ವಾರದಲ್ಲಿ ಸುಮಾರು 17 ಟ್ರಿಪ್ಗಳನ್ನ ಈಗಾಗಲೇ ಕಂಪ್ಲೀಟ್ ಮಾಡಿದೆ. ಸಖಿ ರೈಡಿಂಗ್ ನ ದರವೆಷ್ಟು, ಬುಕ್ ಮಾಡೋದು ಹೇಗೆ ಅಂದ್ರೆ ಫೆಬ್ರವರಿ 14ರಿಂದ ಸಖಿ ಫೀಲ್ಡ್ಗೆ ಇಳಿತಾ ಇದ್ದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿವರೆಗೂ ಕಾರ್ಯವನ್ನ ನಿರ್ವಹಿಸ್ತಾಳೆ. ಒಂದು ವೇಳೆ ಬೇಡಿಕೆ ಹೆಚ್ಚಾದಲ್ಲಿ ಈ ಸೇವೆಯನ್ನ 24 ಗಂಟೆಗಳ ಕಾಲ ವಿಸ್ತರಿಸುವುದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಈ ರೈಡಿಂಗ್ ಪ್ಲಾಟ್ಫಾರ್ಮ್ ಬೇರೆ ಪ್ಲಾಟ್ಫಾರ್ಮ್ ತರ ಬೆಲೆ ಹೆಚ್ಚಾಗಿರುವುದಿಲ್ಲ. ಅಂದ್ರೆ ಮೊದಲ 2 ಕಿಲೋಮೀಟರ್ಗಳಿಗೆ ಕನಿಷ್ಠ 50 ರೂಪಾಯಿ, ನಂತರ ಪ್ರತಿ ಹೆಚ್ಚುವರಿ ಕಿಲೋಮೀಟರ್ಗೆ 20 ರೂಪಾಯಿನ ನಿಗದಿಪಡಿಸಲಾಗಿದೆ. ಇನ್ನು ಈ ಸಖಿ ಆಟೋ ಸವಾರಿಯನ್ನ ಬುಕ್ ಮಾಡೋದಕ್ಕೆ ride.sakhiwomen.in ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ, ride.sakhiwomen.in ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಅಥವಾ ವಾಟ್ಸಪ್ ನಂಬರ್ 6361933364. ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ, 6361933364 ಮೂಲಕ ಸಂಪರ್ಕ ಮಾಡಬಹುದು. ಸದ್ಯ ಸಖಿ ಆಟೋ ಮೊಬೈಲ್ ಅಪ್ಲಿಕೇಶನ್ ಪ್ರಸ್ತುತ ಅಭಿವೃದ್ಧಿಯ ಹಂತದಲ್ಲಿದೆ. ಸದ್ಯಕ್ಕೆ ಈ ಸೇವೆಯು ವೆಬ್ ಅಪ್ಲಿಕೇಶನ್ ಮತ್ತು ವಾಟ್ಸ್ಆಪ್ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು 21ರಿಂದ 40 ವರ್ಷ ವಯಸ್ಸಿನ 50 ಮಹಿಳಾ ಚಾಲಕರನ್ನ ಹೊಂದಿದ್ದು ಎಲ್ಲರೂ ಹಿಂದಿನ ಚಾಲನಾ ಅನುಭವವನ್ನು ಹೊಂದಿದ್ದಾರೆ. ಪ್ರಸ್ತುತ ಎಲ್ಲಾ ಗಳಿಕೆಗಳು ನೇರವಾಗಿ ಚಾಲಕರಿಗೆ ಹೋಗ್ತಾ ಇದೆ. ಆದರೂ ವೇದಿಕೆಯು ಭವಿಷ್ಯದಲ್ಲಿ ಕಮಿಷನ್ ಮಾದರಿಯನ್ನು ಅಳವಡಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಅಲ್ಲದೆ ಭವಿಷ್ಯದಲ್ಲಿ ಟ್ರಾನ್ಸ್ ಮಹಿಳಾ ಚಾಲಕರನ್ನ ಸೇರಿಸಿಕೊಳ್ಳೋದಕ್ಕೂ ಕೂಡ ಆಲೋಚನೆಯನ್ನ ನಡೆಸ್ತಾ ಇದೆ. ಹೀಗಂತ ಸಖಿ ರೈಡಿಂಗ್ ಪ್ಲಾಟ್ಫಾರ್ಮ್ನ ಸಂಸ್ಥಾಪಕಿ ಕೃಷ್ಣವಿ ಪರೇಖ್ ತಿಳಿಸಿದ್ದಾರೆ. ಇನ್ನು ಈ ಐಡಿಯಾ ಬಂದಿದೆ ರೋಚಕವಾದಂತಹ ಸಂಗತಿ ಎಂದಿದ್ದಾರೆ ಸಂಸ್ಥಾಪಕಿ ಕೃಷ್ಣವಿ ಪರೇಖ್. ತಾವು ಮಹಿಳೆಯಾಗಿದ್ರಿಂದ ಒಂದು ಸಮಸ್ಯೆಗೆ ಮುಕ್ತಿ ಹಾಡೋದಕ್ಕೆ ಯೋಚನೆ ಮಾಡ್ತಿದ್ರಂತೆ. ಅವರು ಮುಂಬೈನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ ಮತ್ತು ನಂತರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರ ಸ್ವಂತ ಪ್ರಯಾಣದ ಅನುಭವಗಳಿಂದ ಈ ಕಲ್ಪನೆ ಹುಟ್ಟುಕೊಂಡು ದ್ವಿಚಕ್ರ ವಾಹನದಲ್ಲಿ ಪುರುಷರ ಹಿಂದೆ ಕುಳಿತುಕೊಳ್ಳೋದು ಇವರಿಗೆ ಮುಜುಗರಕ್ಕೆ ಈಡು ಮಾಡ್ತಿತ್ತಂತೆ. ತಡರಾತ್ರಿಯಲ್ಲಿ ಕ್ಯಾಬ್ ತೆಗೆದುಕೊಳ್ಬೇಕಾದ್ರೆ ಕ್ಯಾಬ್ ಚಾಲಕರು ನಿಗದಿಪಡಿಸಿದಂತಹ ಪಿಕಪ್ ಪಾಯಿಂಟ್ ಅನ್ನ ಹೊರತುಪಡಿಸಿ ಬೇರೆ ಸ್ಥಳಗಳಿಗೆ ಬರೋಕೆ ಹೇಳಿದಾಗ ಸೇಫ್ ಫೀಲ್ ಆಗ್ತಿರ್ಲಿಲ್ವಂತೆ. ಇನ್ನು ಮಹಿಳೆಯರು ರಾತ್ರಿಯ ಸಮಯದಲ್ಲಿ ಮಹಿಳಾ ಪ್ರಯಾಣಿಕರು ಒಂಟಿಯಾಗಿ ಪ್ರಯಾಣಿಸುವಾಗ ಅವರು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಬಂದೊದಗಬಹುದು ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವಾಗಿ ಹೆಣ್ಣು ಮಕ್ಕಳಿಗಾಗಿ ಅವರೇ ನಡೆಸುವಂತಹ ಸಾರಿಗೆ ವ್ಯವಸ್ಥೆ ಇದ್ರೆ ಉತ್ತಮ ಅಂತ ಯೋಚಿಸಿ ಸಖಿ ರೈಡಿಂಗ್ ಕಾರ್ಯಗತವಾಯಿತು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಹೆಣ್ಮಕ್ಳು ಸೇಫ್ ಆಗಿ ಮಧ್ಯರಾತ್ರಿ ಕೂಡ ಆಟೋ ಬುಕ್ ಮಾಡಿ ನಿಮ್ಮ ಮನೆ, ಆಫೀಸ್ ಅನ್ನ ತಲುಪಬಹುದು. ತಂದೆ ತಾಯಂದ್ರು ಸಹ ಮಹಿಳಾ ಡ್ರೈವರ್ ಜೊತೆ ತಮ್ಮ ಮಕ್ಕಳನ್ನ ಕಳಿಸೋದ್ರಿಂದ ಅವರಿಗೂ ಕೂಡ ಟೆನ್ಷನ್ ಫ್ರೀ. ಇನ್ಯಾಕ್ ಚಿಂತೆ, ವ್ಯಾಲೆಂಟೈನ್ಸ್ ಡೇಗೆ ಬರ್ತಿದ್ದಾಳೆ ಸಖಿ. ಚಿಂತೆಗೆ ಹೇಳಿ ಬಾಯ್ ಬಾಯ್, ಸಖಿಗೆ ಹೇಳಿ ಹಾಯ್ ಹಾಯ್.